ಹಲೋ ಫ್ರೆಂಡ್ಸ್, ಇವತ್ತಿನ ವಿಶೇಷತೆಗೆ ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ಚಂದ್ರಗೌಡ. ಇವತ್ತು ಬೆಳಗ್ಗೆ ಇವಳು ಎಲ್ಲಪ್ಪ ಹೋಯ್ತಾಳೆ ಅಂತ ನೋಡ್ತಿದ್ದೀರಾ. ಇವತ್ತು ನಾನು ಮೈಸೂರಿಗೆ ಹೋಗೋ ಪ್ಲ್ಯಾನ್ ಇತ್ತು. ಫ್ಯಾಮಿಲಿ ಎಲ್ಲ ಹೊರಗಡೆ ಹೋಗ್ತಿದ್ದು. ಸೊ ಅದಕ್ಕೆ ನಾವು ಬ್ಯಾಂಗ್ಳೂರಿಂದ ಅಂತೂ ಹೊರಟುವಾಗ ಇದೇನಿದು ಬೆಳಗ್ಗೆ ಟ್ರಾಫಿಕ್ ಐತೆ ಅಂತ ನೋಡಿದ್ರೆ ಮುಂದೆ ಒಂದು ದೊಡ್ಡ ಟ್ರಕ್ಕೇ ಬಿದ್ದೋಗಿತ್ತು. ಸೊ ಗಾಡಿ ಓಡಿಸುವಾಗ ಹುಷಾರಾಗಿ ಓಡಿಸಿ, ಈ ಥರ ದೊಡ್ಡ ವೆಹಿಕಲ್ಸ್ ಪಕ್ಕ ಅಂತೂ ಹೋಗಬೇಡಿ. ಸೊ ನಾನು ಬ್ಯಾಂಗ್ಳೂರಿಂದ ಅಂತೂ ಹೊರಟು ಮೈಸೂರು ರೀಚ್ ಆದೆ. ಮೈಸೂರು ರೀಚ್ ಆಗಿದ ತಕ್ಷಣ ಏನೋ ಒಂಥರ ಫೀಲ್ ಇತ್ತು. ಸೊ ಅಲ್ಲಿ ಸರ್ಕಲ್ಸ್ ನೋಡಿಕೊಂಡು ಪ್ಯಾಲೇಸ್ ನೋಡಿ, ಸೊ ಹಂಗೆ ಮಕ್ಕಳು ಒಂದು ಸ್ಮೈಲ್ ಬಂತು. ಅದಾದಮೇಲೆ ಹಂಗೆ ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ನಮ್ಮವ್ರು ಬಸ್ ಹತ್ಕೊಂಡು ಮನೆಗೆ ಹೋದೆ. ಮನೆಗೆ ಮನೇಲಿ ಯಾರು ಖುಷಿ ಪಡ್ತಾರೋ ಗೊತ್ತಿಲ್ಲ, ಬಟ್ ಆದರೆ ನಮ್ಮ ಕೋಕೋ ಬ್ರುಚ್ ಅಂತೂ ಫುಲ್ ಖುಷಿಪಟ್ಟರು. ಸೊ ಅವ್ರ ಜೊತೆ ಒಂದಷ್ಟು ಆಟ ಆಡ್ಕೊಂಡು ಆಮೇಲೆ ಫ್ಯಾಮಿಲಿ ಎಲ್ಲ ಹೊರಗೆ ಹೋಗ್ತಿದ್ವಿ. ಗೇಮ್ಸ್ ಎಲ್ಲ ಇತ್ತು, ಅದಕ್ಕೆಲ್ಲ ಗಿಫ್ಟ್ ಎಲ್ಲ ರೆಡಿ ಮಾಡಿಕೊಂಡು ಮನೆಯಿಂದ ಅಂತೂ ಹೊರಟ್ವಿ. ಮನೆಯಿಂದ ಹೊರಟು ನಾವಂತೂ ರೆಸಾರ್ಟ್ಗೆ ರೀಚ್ ಆದ್ವಿ. ರೆಸಾರ್ಟ್ಗೆ ಹೋಗಿದ ತಕ್ಷಣ ಇದ್ದಿದ್ದೆ ಒಂದಷ್ಟು ಗೇಮ್ಸ್ ಎಲ್ಲ ಆಡಿಕೊಂಡು, ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಿಕೊಂಡು ಆಮೇಲೆ ನಮ್ಮ ಫ್ಯಾಮಿಲಿ ಎಲ್ಲ ಸೇರಿದಾಗ ನಾವು ಥ್ರೋಬಾಲ್ ಆಡೋದಂತೂ ಮಿಸ್ ಮಾಡಲ್ಲ. ಸೊ ಅದಕ್ಕೆ ನಾವು 2 ಟೀಮ್ ಮಾಡಿಕೊಂಡು ಥ್ರೋಬಾಲ್ ಆಡಿಕೊಂಡು, ಹಾಗೆ ಒಂದಷ್ಟು ಗೇಮ್ಸ್ ಇತ್ತು ಬಾಯ್ಸ್ಗೆ ಗರ್ಲ್ಸ್ಗೆ ಸಪ್ರೇಟು. ಸೊ ಅವರು ಎಲ್ಲ ಆಡ್ಕೊಂಡು ನಾವೆಲ್ಲ ಆಡಿಕೊಂಡು ವಿನ್ ಆದವ್ರಿಗೆಲ್ಲ ಗಿಫ್ಟ್ ಕೊಟ್ಕೊಂಡು ನೆಕ್ಸ್ಟು ನೈಟ್ ಅಂತ ಆಯಿತು. ನೈಟು ತಿಂದ್ಕೊಂಡು ಆಮೇಲೆ ಫೈರ್ ಕ್ಯಾಂಪಲ್ಲಿ ಎಂಜಾಯ್ ಮಾಡಿಕೊಂಡು ಇವತ್ತಿನ ದಿನನ ಮುಗಿಸಿದ್ದೀವಿ. ಅಷ್ಟೇ ಇವತ್ತಿನ ವಿಶೇಷ. ಮತ್ತೆ ಸಿಗೋಣ. ಬಾಯ್.